ಪುನೀತ್ ರಾಜ್ಕುಮಾರ್ ಅವರನ್ನ ಮತ್ತೆ ಮತ್ತೆ ದೊಡ್ಡ ಪರದೆ ಮೇಲೆ ನೋಡಬೇಕು ಎಂಬುದು ಅಭಿಮಾನಿಗಳ ಆಸೆ. ಆದರೆ ಅದು ಅಷ್ಟು ಸುಲಭವಲ್ಲ. ಈಗ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಪುನೀತ್ ಅವರನ್ನ ತೆರೆ ಮೇಲೆ ಜೀವಂತವಾಗಿಸುವಂತಹ ಪ್ರಯತ್ನಗಳು ನಡೀತಾ ಇವೆ. ಈಗ ಧ್ರುವ 369 ಸಿನಿಮಾ ಕೂಡ ಅದೇ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ಡಿಫ್ರೆಂಟ್ ಕಾನ್ಸೆಪ್ಟ್ನಲ್ಲಿ ಮೂಡಿಬಂದಂತಹ ಈ ಟೀಸರ್ನಲ್ಲಿ ಪುನೀತ್ ರಾಜ್ಕುಮಾರ್ ಮಾತ್ರವಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಮೂಲಕ ಚಿತ್ರದ ಬಗ್ಗೆ ಕೌತುಕ ಮೂಡಿಸಲಾಗಿದೆ. ಧ್ರುವ 369 ಸಿನಿಮಾ ವಿಭಿನ್ನವಾಗಿದೆ. ಈ ಚಿತ್ರದ ಟೀಸರ್ ಅನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಯಿತು. ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಅವರು ಟೀಸರ್ ಅನ್ನ ಬಿಡುಗಡೆ ಮಾಡಿದರು. ಬಳಿಕ ಅವರು ಮಾತನಾಡಿದರು, ನಿರ್ದೇಶಕರ ಶ್ರಮ ಈ ಟೀಸರ್ನಲ್ಲಿ ಕಾಣ್ತಾ ಇದೆ. ಇಂತಹ ನಿರ್ದೇಶಕರ ಅವಶ್ಯಕತೆ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಇದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಅವಕಾಶಗಳು ಸಿಗಲಿವೆ ಎಂದು ಸಾರಾ ಗೋವಿಂದ್ ಅವರು ಹೇಳಿದರು. ಈಗಾಗಲೇ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ವೇದಿಕೆ ನೋಡಿದಾಗ ನನಗೆ ಹಳೆಯ ನೆನಪುಗಳು ಜಾಸ್ತಿ ಬರುತ್ತೆ. ಏಕೆಂದರೆ ರಮೇಶ್ ಭಟ್ ಇರೋದ್ರಿಂದ ಸುಮಾರು 40 ವರ್ಷಗಳ ಹಿಂದಕ್ಕೆ ನಾವು ಹೊರಟೋಗ್ತೀವಿ. ಹಾಗೆ ಆವಾಗ ಚಿತ್ರರಂಗ ಹೇಗಿತ್ತು, ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾವು ಆ ಟೀಸರ್ನ ನೋಡಿದಾಗ ಅರ್ಥ ಆಗುತ್ತೆ. ಬಹುಶಃ ನಮ್ಮಿಂದ ದೂರ ಆದಂಥವ್ರೆಲ್ಲರೂ ಕೂಡ ಈ ಪರದೆ ಮೇಲೆ ಅವರು ನಿಜವಾಗ್ಲೂ ಬದುಕಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ನಮಗೆ ಉಂಟಾಗ್ತದೆ. ಟೆಕ್ನಾಲಜಿ ಅಷ್ಟು ಮಟ್ಟಕ್ಕೆ ಬೆಳೆದಿದೆ. ಅವರೇ ಹೇಳಿದ್ದಾರೆ 45% ನಾನು ಗ್ರಾಫಿಕ್ ಮಾಡಿದ್ದೀನಿ ಅಂತ ಹೇಳಿ. ಈ ಗ್ರಾಫಿಕ್ ಮಾಡೋದಕ್ಕೂ ಒಂದು ಕಲೆ. ಈ ಕಾರ್ಯಕ್ರಮದಲ್ಲಿ ಎನ್.ಎಂ. ಸುರೇಶ್, ರಮೇಶ್ ಭಟ್ ಮುಂತಾದವರು ಹಾಜರಿದ್ದರು. ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಧ್ರುವ 369 ಸಿನಿಮಾದ 1.40 ನಿಮಿಷದ ಅವಧಿಯ ಟೀಸರ್ ಅನ್ನು ಸಿದ್ಧಪಡಿಸಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರನ್ನ ಈ ಟೀಸರ್ನಲ್ಲಿ ನೋಡಿ ಅಭಿಮಾನಿಗಳಿಗೆ ಖುಷಿಯಾಗಿದೆ. ಮಂಗಳೂರಿನ ಉದ್ಯಮಿ ಶ್ರೀಕೃಷ್ಣ ಕಾಂತಿಲಾ ಅವರು ಅಚಿಂತ್ಯ ಸ್ಟುಡಿಯೋಸ್ ಮೂಲಕ ಈ ಸಿನಿಮಾವನ್ನು ನಿರ್ಮಿಸಿದ್ದಾರೆ.